ಅಲ್ಲೇ ಇರಿ. ನಮಸ್ಕಾರ ಕೆರೆಪ್ಗಳು ಸರ್. ನಮಸ್ಕಾರ ಸರ್. ನಮಸ್ಕಾರ. ಈಗ ಭೈರವಾಡಿಗೆಯ ಬಸವಣ್ಣ ದೇವರ ದೇವಸ್ಥಾನದಲ್ಲಿ ನಾವಿದ್ದೀವಿ. ಇಲ್ಲಿ ಈ ವಿಜಯಪುರ ಜಿಲ್ಲಾ ಶಾಸನ ಸಂಪುಟದಲ್ಲಿ ಉಲ್ಲೇಖವಾದಂಗೆ ಇಲ್ಲಿ ಈ ಗುಡಿಯ ಗ್ವಾಡಿ ಒಳಗ್ರಿ 1191 ಯಾದವರ ಭಿಲ್ಲಮ್ಮನ ಕಾಲದ ಒಂದು ಶಾಸನ ಇತ್ತು. ಅದರೊಳಗೆ ಬೌದ್ಧವಾಡಿಗೆ ಅಂತೇಳಿ ಕರೆದಾರೆ. ಹೌದ್ರಾ? ಇದು ಅದು ಒಂದು ದಾನ ಶಾಸನ. ಅದು ದಾನ ಶಾಸನ. ಅದ್ರಾಗ ಈ ನಿಮ್ಮ ಭೈರವಾಡಿಗೆ ಇದ್ರೊಳಗನ ಇದ್ದಿರ್ತಕ್ಕಂಥ ಶಾಸನಗಳು ಬೌದ್ಧವಾಡಿಗೆ ಅಂತಕ್ಕಂಥ ಏನೋ ಒಂದು ಉಲ್ಲೇಖ ಬರ್ತದಲ್ಲ, ಅದು ಭಾಳ ಸ್ವಲ್ಪ ಕುತೂಹಲವನ್ನು ಉಂಟು ಮಾಡ್ತದೆ. ಆ ಶಾಸನ ಈಗ ನೋಡಿದ್ರೆ ಅದು ಸದ್ಯಕ್ಕೆ ಇಲ್ಲ, ಕಾಣಬಾರ್ದಲ್ಲ. ಇಲ್ಲಿ ಭೂಗರ್ಭದು ಸೇರಿ ಅದ. ನಾನು ಸುಮಾರು 4-5 ವರ್ಷ ಹಿಂದಿನ ಬಂದಿದ್ದಲ್ಲಿ ಸುತ್ತಮುತ್ತಲೆಲ್ಲ ಹುಡುಕಾಡಿದೆ. ಆದರೆ ಇಲ್ಲಿ ಯಾವುದು ಅದ್ರ ಗುರುತು ಅಥವಾ ಕುರು ಕೂಡ ಉಳಿದು ಬಂದಿಲ್ಲ. ಸರಿ, ನಿಮಗೆ ಅನಿಸಿದಂಗೆ ಏನಾದ್ರೆ ಇದು ಸರ್? ನನಗೆ ಅನಿಸಿದಂಗೆ ಮತ್ತು ನಾನು ಅದನ್ನು ನೋಡಿದ್ರಿ ಸರ್. ನಾನು ಪುಸ್ತಕ ಬರ್ದಾಗ ಬರೆಯೋ ಮುಂದೆ ಅದನ್ನೆಲ್ಲ ಸಂಶೋಧನೆ ಮಾಡಿದ್ರಿ ಸರ್. ನಾನು ತಿರುಗಾಡಿದೆ, ಅಲ್ಲಿ ತಿರುಗಾದೆ, ಎಲ್ಲ ತಿರುಗಾಡಿದೆ. ನನಗೊಂದು ಶಾಸನದ ಒಂದು ಆಧಾರನೂ ಸಿಕ್ತಿರಿ ಸರ್. ಡಾಕ್ಟರ್ ಎಸ್ ಕೆ ಕೊಪ್ಪ ಅವ್ರ ಹತ್ತಿರ ಸಿಕ್ತು. ಮತ್ತು ಆ ಶಾಸನದ ಅವರು ಆಧಾರದ ಮೇಲೆ ತರ್ಜೆವಾಡಿ ನಾಡು ಪುಸ್ತಕದೊಳಗಿತ್ತು ಅಂತ. ಅದ್ರ ಮೇಲೆ ನಾನು ಏನಪ್ಪ ಅಂದ್ರೆ ನಮ್ಮೂರಿನ ಚರಿತ್ರೆ ಒಳಗೆ ಹಾಕೊಂಡು ನಾನು ಅದನ್ನು ಮುದ್ರಣಗೊಳಿಸಿದೆ ಸರ್. ಈಗ ಸರ್ ಇನ್ನೊಂದು ಅವೆಲ್ಲ ಶಿಲಾಶಾಸನ ಕಾಯ್ದಿಡಬೇಕಾಗಿತ್ತು, ಆಗಿಲ್ಲ. ಅಲ್ಲ, ಇಲ್ಲಿ ಎಲ್ಲಿ ಎಲ್ಲಿ ಯಾರು ತೊಗೊಂಡು ಹೋಗ್ಯಾರೋ ಅಥವಾ ಏನಾಗ್ಯದೋ ಯಾಕಂದ್ರೆ ನಮಗೂ ಗೊತ್ತಿಲ್ಲ. ಹೋಗ್ಯದ ಸರ್, ಗೊತ್ತಿಲ್ಲ. ಯಾಕಂದ್ರೆ ಮತ್ತೆ ಅಲ್ಲಿ ಅವರು ಅಕ್ಕೋರು ಕೂಡ ಹೇಳ್ತಾರೆ ಇರ್ತಂತ ಹೇಳಿ ನಾನು ಕೇಳಿಂತಿರ್ತಕ್ಕಂಥ ಮಾತನ್ನು ಹೇಳ್ತಾರೆ. ಯಾಕಂದ್ರೆ ಸುಮಾರು 4-5 ವರ್ಷಗಳ ಹಿಂದೆ ನಾನು ಏನಾದ್ರು ಈ ಕಡೆ ಎಲ್ಲ ಬಂದು ಸಂಚಾರ ಮಾಡಿ ಅದನ್ನು ಹುಡುಕಿದ್ದೆ, ಆದ್ರೆ ಅದು ಸಿಗಲಿಲ್ಲ. ಇಷ್ಟೇ. ನಿಮ್ಮ ಹಿರಿಯರು ಏನಾರು ಹೇಳ್ತಿದ್ರ? ಹಿರಿಯರು ಸರ್ ಅದೇ ಇತ್ತಂತ ಹೇಳ್ತಾರೆ ಸರ್. ಎಲ್ಲರೂ ಇಲ್ಲೇ ಇತ್ತಂತ ಹೇಳ್ತಾರೆ. ಎಷ್ಟು ವರ್ಷದಿಂದ ಸರ್? ಈಗ ಇದೇನು ಸಾಲಿ ಕಟ್ಟ ಮುಂದೆ ಹೋಗ್ಯಾರ ನೋಡಿ ಸರ್. ಅದು ಇದೇನು ಕನ್ನಡ ಸಾಲಿ ಏನು ಕೆಡಿಯೋದು ನೋಡಿ ಸರ್, ಅಲ್ಲಿ ಕಟ್ಟ ಮುಂದೆ ಹೋಗ್ಯಾರಿ. ಇದು ಗುಡಿ ಕೆಡಿವಿ ಕಟ್ಟ ಮುಂದೆ ಇಲ್ಲೇ ಹೋಗದಾರೆ ಸರ್. ಅಲ್ಲೆಲ್ಲ ಹೋಗಿ ಬಿದ್ದಾರೆ, ಆ ಕಡೆ ಎಲ್ಲ ಅಲ್ಲಿ ಹೋಗಿ ಬಿದ್ದಾರೆ. ಅದು ಮುಂದೆ ಆ ಸಾಲಿ ಕಟ್ಟ ಮುಂದೆ ಅಲ್ಲಿನೂ ಇತ್ತ ಹೇಳ್ಯಾರ. ನಮ್ಮ ಸಾಲಿ ಅಲ್ಲಿ ಬಿದ್ದಿತ್ತ ಹೇಳಿ ಅಲ್ಲಿ ನಿತ್ತ ಹೇಳಿದಾರೆ. ಇಲ್ಲಿ ಕನ್ನಡ ಸಾಲಿ ಬಲ್ಲಿ ಹೇಳ್ತಾರೆ ಸರ್. ಅಲ್ಲಿ ಇತ್ತ ಹೇಳ್ತಾರೆ. ಅಲ್ಲಿದ ಕಡಿಮೆ ಆಗ್ಯದ್ರಿ ಅದು. ಇದು ಗುಡಿಯಾಗ ಇದು ಗೋಡಿ ಒಳಗೆ ಇದ್ದದ್ದು ಕರೆಯೇ ಸರ್. ಮೊದಲ ಹಳಿ ಇಲ್ಲ, ಉಲ್ಲೇಖ ಸ್ಪಷ್ಟ ಉಲ್ಲೇಖ ಅದ. ಇದ್ದದ್ದು ಕರೆ 1930 ಎಲ್ಲ ಸರ್ವೆ ಆಗ್ಯದಲ್ಲ. ಸರ್ವೆ ಆದಾಗ ಅದ್ರ ಉಲ್ಲೇಖ ಮಾಡ್ಯಾರ. ಬಸವಣ್ಣನ ಗುಡಿಯ ಗೋಡೆ ಅಂತ ಹೇಳಿ ಉಲ್ಲೇಖ ಮಾಡ್ಯಾರ. ಇದ್ದುದ ಕರೆನೆ. ಮುಂದೆ ಇವುದು ಕೆಡವಿ ಜೀರ್ಣೋದ್ಧಾರ ಮಾಡೋ ಮುಂದೆ ಅದು ಕಡೆಗೆ ಹೋಗೋದಾರಿ ಸರ್. ಅದು ಹಂಗೆ ಹೋಗಿ ಅಲ್ಲಿ ಕನ್ನಡ ಸಾಲಿ ಏನಪ್ಪ ಅಂದ್ರೆ ಗ್ರೌಂಡ್ನಾಗ ಬಿದ್ದಿರ್ಬೋದು. ಅವರು ಏನಪ್ಪ ಅಂದ್ರೆ ಕೆಡವಿ ಕಟ್ಟ ಮುಂದೆ ಅದ್ರ ಏನೋ ಅಡಿ ಪಾಯದಾಗ ಹೋಗ್ಯದೋ ಏನು ಹೋಗ್ಯದೋ ಹಿಂಗಾಗಿ ಏನು ಒಟ್ಟು ಕಣ್ಮರಿ ಆಗ್ಯದ ಸರ್. ಇವತ್ತಿನ ಮಿತಿಗೆ ಅದು ಇರಲಿ ಸರ್. ಈಗ ಇದ್ರ ಬಗ್ಗೆ ಸ್ವಲ್ಪ ನನ್ನ ಒಂದು ಜ್ಞಾನ ಅಥವಾ ತಿಳುವಳಿಕೆ ಏನಪ್ಪ ಅಂತಂದ್ರೆ, ಈ ಶಾಸನದೊಳಗೆ ಉಲ್ಲೇಖ ಮಾಡಿರ್ತಕ್ಕಂಥ ಬೌದ್ಧವಾಡಿಗೆ ಅದಲ್ಲ, ಅದು ಬೌದ್ಧರು ಇಲ್ಲಿದ್ದರು ಅಂತಿರ್ತಕ್ಕಂಥದ್ದು ಒಂದು ಸೂಚನೆ ಮಾಡ್ತಾರೆ. ಬೌದ್ಧರು ಇಲ್ಲಿದ್ದರು ಅಂತ ಸೂಚನೆ ಮಾಡ್ತಂತಂದ್ರೆ ಏನು ಕಾರಣಗಳು? ಒಂದು ರೀಸನ್ಸ್ ಬೇಕಲ್ಲ, ಕಾರಣಗಳು ಏನಾದ್ರು ಬೇಕಲ್ಲ. ಇಲ್ಲಿ ಏಷ್ಯಾ ಖಂಡದ ಕೆಲವು ಭಾಗಗಳಲ್ಲಿ ನೋಡ್ರಿ, ಜೈನರು, ಹಿಂದೂ ಮತ್ತು ಬೌದ್ಧರು ಹೌದ್ರಿ, ಅವರು ಈ ಭೈರವನ ಆರಾಧನೆ ಮಾಡ್ತಿದ್ರು. ಯಾಕಂದ್ರೆ ತಾಂತ್ರಿಕ ಪಂಥದವರು ಆರಾಧನೆ ಮಾಡ್ತಿದ್ರು ಅಂತಿರ್ತಕ್ಕಂಥ ಒಂದಿಷ್ಟು ಏನದೆ ಹೇಳಿಕೆಗಳು ಇದ್ದಾವೆ. ಬಹುಶಃ ಇಲ್ಲಿ ಭೈರವನ ಒಂದು ವಿಗ್ರಹಗಳು ಕೂಡ ಇಲ್ಲ, ಇಲ್ಲಿ ಸಿಗ್ತಾ ಇಲ್ಲ. ಯಾಕಂದ್ರೆ ಭೈರಾಜೋಗಿ ಏನದೆ ಆ ಒಂದು ಟೆಂಪಲ್ ನಿಮ್ಮೂರಾಗ ಏನದಲ್ಲ, ಅದು 1982 ಕಟ್ಟಿದಾರ. ಅದು 2 ಧರ್ಮದವ್ರು ಅದಕ್ಕೆ ನಡ್ಕೊತಿದ್ದಾರೆ. ಹೌದ್ರಾ? 2 ಧರ್ಮದವ್ರು ನಡ್ಕೊತಿದ್ದಾರೆ. ಆ ಭೈರವನ ಆರಾಧಕನಾಗಿರ್ತಕ್ಕಂಥ ಜೋಗಿ ಒಬ್ಬ ಅಲ್ಲಿ ಇದ್ದ ಅಂತಂದ್ರೆ ಇದು ಭೈರವನ ಆರಾಧನೆಯ ಒಂದು ಸ್ಥಳ ಇದು ಅಂತೂ ಪಕ್ಕ. ಇನ್ನು ಯಾದವರ ಭಿಲ್ಲಮ್ಮನ ಕಾಲದ ಏನು ಶಾಸನ ಇದೆ, ಇದು ನಿಮ್ಮೂರು ಶಾಸನ ಬೌದ್ಧವಾಡಿಗೆ ಅಂತೇಳಿ 12ನೇ ಶತಮಾನದ ಕೊನೆಯ ಭಾಗದ ಶಾಸನ. 12ನೇ ಶತಮಾನದ ಕೊನೆಯ ಭಾಗದ ಒಂದು ಶಾಸನ. ಬಹುಶಃ ಬೌದ್ಧ ತಾಂತ್ರಿಕ ಪಂಥದವರು ಇಲ್ಲಿ ಇದ್ದಿರ್ತಕ್ಕಂಥದ್ದನ್ನು ಆ ಶಾಸನ ಸ್ಪಷ್ಟವಾಗಿ ಹೇಳ್ತಾ ಇದೆ. ಆದ್ರೆ ಸದ್ಯಕ್ಕೆ ಕುರುಹುಗಳು ಇಲ್ಲ. ಮತ್ತು ಈ ನಿಮ್ಮ ಊರಾಗ ಸಿಗುವ 2 ಶಾಸನ, ಯಾಕಂತಂದ್ರೆ ಒಂದು ಸಣ್ಣ ಲಕ್ಷ್ಮೀ ಗುಡಿಯಾಗ್ರೆ
ಒಂದು ಇಲ್ಲಿದ್ದಿರ್ತಕ್ಕಂಥ ಶಾಸನ, ಇನ್ನೊಂದು ಶಾಸನ ಇಲ್ಲಿ ಪಠ್ಯದಲ್ಲಿ ಹೊಲದಾಗ ಒಂದು ಶಾಸನ ಇತ್ತು, ಅದನ್ನು ನಾನು ಶೋಧನೆ ಮಾಡಿದ್ದೆ. ಆ 3 ಶಾಸನ ಬಿಟ್ಟು ಈ ಊರಿನ ಹಿಂದಿನ ಹೆಸರೇನು ಅಥವಾ ತದನಂತರ ಹೆಸರು ಏನಿಲ್ಲ, ಬೌದ್ಧವಾಡಿಗೆ ಅಂತೇಳಿ ಅಷ್ಟೇ ನಿಂತು ಬರ್ತದೆ 12ನೇ ಶತಮಾನಕ್ಕೆ. ಹಿಂದಿನ ಯಾವುದೇ ಒಂದು ಮಾಹಿತಿಗಳಾಗಲಿ ಅಥವಾ ಬೇರೆ ಏನಾದರೂ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದೇ ಮಾಹಿತಿಗಳು ನಮಗೆ ಲಭ್ಯವಿಲ್ಲ. ಇಷ್ಟೇ ಆ ಭೈರಾಜುಗಿದ ಒಂದು ಈ ಸಮಾಧಿ, ಎರಡನೇದು ಈ ಶಾಸನ ಗಮನಿಸಿದ್ರೆ ಭೈರವನ ಆರಾಧನೆ ಇಲ್ಲಿ ನಡೀತಿತ್ತು ಅಂತ. ಯಾಕಂತಂದ್ರೆ ಭೈರವನ ಆರಾಧನೆ ಕೆಲವೊಂದು ಗ್ರಾಮಗಳಲ್ಲಿ ನಾವು ಸಂಚಾರ ಮಾಡಿದಾಗ ಭಾಳಷ್ಟು ಭೈರವನ ಈ ವಿಗ್ರಹಗಳು ನಮ್ಗೆ ಸಿಗ್ತಾವೆ, ಭೈರವನ ಸಿಗ್ತಾವೆ, ಭೈರವಿ ಸಿಗ್ತಾವೆ. ಅಲ್ಲೆಲ್ಲವೂ ಏನದೇ ಎಲ್ಲವೂ ಈ ಒಂದು ಪಂಥ ಚಾಲ್ತಿಯಲ್ಲಿ ಇತ್ತು ಅಂತಿರ್ತಕ್ಕಂಥದ್ದು ಒಂದು ಏನದೇ ಒಂದು ಸುಳುಹು ನಮಗೆ ಸಿಗ್ತದೆ. ಹೀಗಾಗಿ ಇದ್ರ ಕುರಿತಾಗಿ ಕುರುಗಳು ಇಲ್ಲ ಅಂತಂದ್ಮ್ಯಾಗ ನಮಗೆ ತಲೆ ಮತ್ತು ಮುಂದೆ ಓಡೋದಿಲ್ಲ, ತಲೆ ಮತ್ತು ಮುಂದೆ ಓಡೋದಿಲ್ಲ. ಏನನ್ನು ಸಿಗ್ಬೇಕಲ್ಲ, ಸ್ತೂಪ, ಬೌದ್ಧ ಸ್ತೂಪಗಳು ಸಿಗಬೇಕು, ಮನೆಗಳು ಸಿಕ್ಕಿಬೇಕು, ಅಥವಾ ಬೇರೆ ಏನೋ ದೇವಾಲಯಗಳು ಸಿಕ್ಕಿರಬೇಕು, ಆರಾಧನಾ ಕೇಂದ್ರಗಳು ಸಿಕ್ಕಿರಬೇಕು. ಅದು ಯಾವುವೂ ಇಲ್ಲ. ಇದು ನೋಡಿದ ಮ್ಯಾಗ ಮುಂದೆ ಈ ಹಿಪ್ಪರಿಗಿ ಹಿಪ್ಪರಿಗಿ ಇರ್ತಕ್ಕಂಥ ಒಂದು ದೇವಸ್ಥಾನ ಇದೆ, ಅದು ಆಮೇಲೆ ಶಿಂದಗಿಯಲ್ಲಿ ಇದ್ದಿರ್ತಕ್ಕಂಥ ಸಂಗಮೇಶ ದೇವಾಲಯ ಇದೆ. ಅಲ್ಲಿರ್ತಕ್ಕಂಥ ಒಂದು ಶಿಲ್ಪಗಳನ್ನು ನಾವು ಗಮನಿಸಿದಾಗ ಅಲ್ಲಿದ್ದಿರ್ತಕ್ಕಂಥ ಆ ಶಿಲ್ಪಗಳು ಅವತ್ತರೇ ಒಂದು ಪ್ರಭಾವ ಭಾಳ ಐತ್ರಿ. ಉತ್ತರ ಪ್ರದೇಶ ಒಂದು ಪ್ರಭಾವ ಆ ಕಲೆ ಮೇಲೆ ಭಾಳ ಆಗಿದೆ, ಆ ಶಿಲ್ಪಗಳ ಮೇಲೆ. ಇವೆಲ್ಲ ಗಮನಿಸಿದಾಗ ನಮಗೆ ಒಂದಿಷ್ಟು ಸಾಕ್ಷ್ಯಗಳ ಏನಾಗ್ತದೆ ಕೊರತೆ ಕಾಣೋದ್ರಿಂದ ನಾವು ಮುಂದಕ್ಕೆ ಹೋಗಲಿಕ್ಕೆ ಆಗೋದಿಲ್ಲ ಅಂತಿರ್ತಕ್ಕಂಥ ಮಾತನ್ನು ಹೇಳ್ತಾ ಈ ವಿಷಯನ ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ. ನಮಸ್ಕಾರ.